ಹೇಳಿದ್ರು, ಯೇಸುಸ್ವಾಮಿ ಹೇಳಿದ್ರು, ನೀವು ಪರಿಶುದ್ಧಾತ್ಮನ ವಾಕ್ಯದಲ್ಲಿ ನೋಡ್ತೀವಿ. ಮೂರನೇದಾಗಿ ನೋಡ್ತೀವಿ, ಅಭಿಷೇಕ ನಮ್ಮನ್ನ ಸಾಕ್ಷಿಯನ್ನಾಗಿ ಮಾಡುತ್ತದೆ ಎಂಬುದಾಗಿ. ಅಪೊಸ್ತಲನಾದ ಪೇತ್ರನು ಅವನ್ ಸಾಕ್ಷಿ ಯಾವ ರೀತಿ ಇತ್ತು ಅಂದ್ರೆ, ದೇವರು ಕರ್ತನಾದ ಯೇಸು ಸ್ವಾಮಿನ ಎಬ್ಸಿದ್ರು, ಇದಕ್ ನಾವೇ ಸಾಕ್ಷಿ ಅಂತ ಹೇಳಿ ಪೇತ್ರನು ಹೇಳಿದ್ನು. ಅಭಿಷೇಕ ಹೊಂದ್ಕೊಂಡ್ ಆದ್ಮೇಲೆ ಪೇತ್ರನ್ ಲೈಫ್ ಫುಲ್ ಚೇಂಜ್ ಆಯ್ತು. ಅನೇಕರಿಗೆ ಸುವಾರ್ತೆ ಹೇಳಿದನು, ಅನೇಕರಿಗೆ ದೇವರ ಕಡೆ ನಡೆಸಿದ್ರು, ಮತ್ತೆ ಅನೇಕರನ್ನು ಬ್ಯಾಪ್ಟಿಸಮ್ ಕೊಡಿಸಿ ಅವರು ರಕ್ಷಣೆ ಹೊಂದುವಂತೆ ಆತನು ದೇವರ ಸೇವೆಗಾಗಿ ಕೆಲಸ ಮಾಡಿದ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತು ನಾವು ಅಭಿಷೇಕವನ್ನ ಹೊಂದ್ಕೊಳ್ಳುವಾಗ ಅನೇಕ ಜನರ ಹತ್ರ ಹೋಗಿ ನಾವು ದೇವರ ವಾಕ್ಯವನ್ನು ಹೇಳ್ತೀವಿ. ಯೇಸು ಸ್ವಾಮಿ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಬಂದ್ರು, ಯೇಸು ಸ್ವಾಮಿ ನಮ್ಮ ಪಾಪಗಳನ್ನ ಹೊತ್ಕೊಂಡ್ರು, ಯೇಸು ಸ್ವಾಮಿ ನಮಗೋಸ್ಕರ ರಕ್ತ ಸುರಿಸಿದ್ರು, ಆತನು ನಮಗೋಸ್ಕರ ಮರಣ ಹೊಂದಿದನು, ಆತನು ಪುನರುತ್ಥಾನವಾಗಿ ನಮಗೋಸ್ಕರ ಜೀವಿಸ್ತಾ ಇದ್ದಾನೆ, ಆತನು ಮತ್ತೆ ತಿರುಗಿ ಬರಲಿದ್ದಾನೆ, ಬಂದು ನಮ್ಮೆಲ್ಲರನ್ನು ಆತನ ಜೊತೆಗೆ ಕರ್ಕೊಂಡೋಗಿ ಹೊಸ ರಾಜ್ಯಕ್ಕೆ, ಆತನ ರಾಜ್ಯಕ್ಕೆ ನಮ್ಮನ್ನ ಸೇರಿಸ್ತಾನೆ ಅಂತ ಈ ರೀತಿ ಸಾಕ್ಷಿಯನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಯಾವಾಗಾದ್ರೆ ನಾವು ದೇವರ ಅಭಿಷೇಕ ಹೊಂದುವಾಗ ನಾವು ಈ ರೀತಿ ಸುವಾರ್ತೆಯನ್ನು ನಾವು ಧೈರ್ಯವಾಗಿ ಜನರ ಮುಂದೆ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ದೇವ್ರು ಹೇಳಿದ್ದಾರೆ, ನೀವು ಅಭಿಷೇಕನ ಹೊಂದ್ಕೊಳ್ರಿ ಎಂಬುದಾಗಿ. ನಾವು ಅಭಿಷೇಕ ಹೊಂದ್ಕೊಂಡಾಗ ನಮ್ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ದೇವರಿಗಾಗಿ ನಾವು ಏನಾದ್ರೂ ಮಾಡ್ಬೇಕು, ದೇವ್ರ ವಾಕ್ಯವನ್ನು ಇತರರಿಗೆ ಹೇಳ್ಬೇಕು ಅಂತ ಒಂದು ಆಸೆ ನಮ್ಮಲ್ಲಿ ಬರುತ್ತೆ. ಆದ್ರಿಂದ ಅಭಿಷೇಕ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೂರನೇದಾಗಿ ನೋಡ್ತೀವಿ ನಾವು ಅಭಿಷೇಕದಿಂದ ಪ್ರಕಟಣೆ ಉಂಟಾಗುತ್ತದೆ ಎಂಬುದಾಗಿ. ಇವತ್ತು ಅಭಿಷೇಕ ಇಲ್ಲ ಅಂದ್ರೆ ಬೈಬಲ್ ಅಂದ್ರೆ ದೇವರ ವಾಕ್ಯ ಎಷ್ಟು ಓದಿದ್ರು ಅರ್ಥ ಆಗಲ್ಲ. ಆದ್ರಿಂದ ಅಭಿಷೇಕ ಹೊಂದ್ಕೊಳ್ಳುವಾಗ ದೇವರ ವಾಕ್ಯದ ಗೂಢಾರ್ಥಗಳು, ರಹಸ್ಯಗಳು, ಇನ್ನು ಅನೇಕ ಸತ್ಯಾಂಶಗಳನ್ನ ನಾವು ತಿಳ್ಕೊಳ್ತೀವಿ. ಸೊ ಆದ್ರಿಂದ ನಾವು ಅಭಿಷೇಕವನ್ನು ಹೊಂದ್ಕೊಳ್ಬೇಕು. ಇವತ್ತು ಯಾವ ಬೋಧಕನಿಗೆ ಅಭಿಷೇಕ ಇಲ್ವೋ ಆ ಬೋಧಕನು ಸಭೆಯಲ್ಲಿ ವಾಕ್ಯದ ಪ್ರಕಟಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ಬೋಧಕನಾಗಿರ್ಬೋದು, ಪ್ರತಿಯೊಬ್ಬ ವಿಶ್ವಾಸಿ ಆಗಿರ್ಬೋದು, ಇವತ್ತು ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊಳ್ಳೋದು ತುಂಬಾ ಪ್ರಾಮುಖ್ಯವಾಗಿದೆ. ಸೊ ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ, ಮೊದಲನೇ ಕೊರಿಂಥದರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ, ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಮತ್ಯಾರು ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ, ಇದು ದೇವರು ತನ್ನ ಆತ್ಮನ ಮೂಲಕ ನಮಗೆ ಪ್ರಕಟಿಸಿದ್ದಾನೆ ಅಂತ ವಾಕ್ಯ ಈ ರೀತಿ ಹೇಳ್ತದೆ. ಮತ್ತೊಂದು ಕಡೆ ಮೊದಲನೇ ಯೋಹಾನ 2:27 ವಾಕ್ಯ ಈ ರೀತಿ ಹೇಳ್ತದೆ, ನಿಮ್ಮಲ್ಲಿ ದೇವರ ಅಭಿಷೇಕ ಇದ್ರೆ ನಿಮಗೆ ಯಾರು ಉಪದೇಶ ಮಾಡೋದ ಅಗತ್ಯವಿಲ್ಲ ಅಂತ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ. ಸೊ ಆದ್ರಿಂದ ನಾವು ಅಭಿಷೇಕವನ್ನು ಹೊಂದ್ಕೊಳ್ಳೋದು ತುಂಬಾ ಪ್ರಾಮುಖ್ಯವಾಗಿದೆ. ದೇವ್ರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಳಲು ಇವತ್ತು ನಾವು ಪರಿಶುದ್ಧಾತ್ಮನ ಅಭಿಷೇಕವನ್ನ ಪಡ್ಕೊಳ್ಳೋದು ತುಂಬಾ ಪ್ರಾಮುಖ್ಯವಾಗಿದೆ. ಸೊ 5ನೇದಾಗಿ ನೋಡ್ತೀವಿ, ಅಭಿಷೇಕ ಹೊಂದ್ಕೊಳ್ಳುವಾಗ ನಮಗೆ ಪಾಪದ ಅರಿವು ಉಂಟಾಗುತ್ತದೆ. ಅಂದ್ರೆ ವಾಕ್ಯ ಹೇಳುತ್ತದೆ, ಅಭಿಷೇಕದಿಂದ ಪಾಪದ ಅರಿವು, ನೀತಿಯ ಅರಿವು, ಮತ್ತೆ ನ್ಯಾಯ ತೀರ್ಪು ಇವುಗಳ ವಿಷಯವಾಗಿ ನಮಗೆ ಜ್ಞಾನ ಉಂಟಾಗುತ್ತದೆ ಎಂಬುದಾಗಿ. ಸೊ ಇವತ್ತು ನಮ್ಮಲ್ಲಿ ಅಭಿಷೇಕ ಇರುವಾಗ ನಾವು ಪಾಪ ಮಾಡೋದಿಲ್ಲ, ಅದು ಪಾಪ ಮಾಡುವುದಂತೆ ನಮ್ಮನ್ನ ತಡೀತದೆ. ನಾವು ಆತ್ಮನ ಅನುಸಾರವಾಗಿ ನಡೆಯುವಂತೆ ಅಭಿಷೇಕ ನಮ್ಮಲ್ಲಿ ಒತ್ತಾಯ ಮಾಡುತ್ತೆ. ಸೊ ಆದ್ರಿಂದ ಪವಿತ್ರಾತ್ಮನ ಬಲ ಅಥವಾ ಅಭಿಷೇಕ ನಮ್ಮಲ್ಲಿ ಇರುವಾಗ ನಮ್ಮಲ್ಲಿ ಪಾಪದ ಸ್ವಭಾವ ಹೋಗಿ ನೂತನ ಸ್ವಭಾವ ಹೊಂದ್ಕೊಳ್ತೀವಿ, ಪರಲೋಕದ ಸ್ವಭಾವವನ್ನು ಹೊಂದ್ಕೊಳ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಸತ್ಯವೇದದಲ್ಲಿ ಪವಿತ್ರಾತ್ಮನು ಬೆಂಕಿಗೆ ಹೋಲಿಸುವ ಒಂದು ಸೂಚನೆ ಆಗಿದೆ. ಅಂದ್ರೆ ಅವತ್ತು ಎಲ್ಲ ಅಪೊಸ್ತಲರು ಆ ದಿನದಲ್ಲಿ ಒಟ್ಟಾಗಿ ಇರುವಾಗ, ಸೊ ಪರಿಶುದ್ಧಾತ್ಮನು ಒಂದು ಬಿರುಗಾಳಿಯಂತೆ ಬೆಂಕಿಯಲ್ಲಿ ಅವರ ಮಧ್ಯದಲ್ಲಿ ಇಳಿದು ಬಂದನು ಎಂಬುದಾಗಿ. ಸೊ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನಾನು ಭೂಮಿಯಲ್ಲಿ ಬೆಂಕಿಯನ್ನು ಹಾಕುವುದಕ್ಕಾಗಿ ಬಂದಿದ್ದೇನೆ. ಅಂದ್ರೆ ಅರ್ಥ, ಯೇಸು ಸ್ವಾಮಿ ಪರಿಶುದ್ಧಾತ್ಮನನ್ನು ನಮ್ಮೊಳಗೆ ಹಾಕುವುದಕ್ಕೆ ಬಂದನು ಎಂಬುದಾಗಿ ಅರ್ಥವಾಗಿದೆ. ಸೊ ಆದ್ರಿಂದ ದೇವ್ರ ಇಚ್ಛೆ ಏನಪ್ಪಾ ಅಂದ್ರೆ ನಾವು ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡು ಜೀವಿಸಬೇಕು ಎಂಬುದಾಗಿ. ಸೊ ಮತ್ತೆ ಸತ್ಯವೇದದಲ್ಲಿ ನೋಡ್ತೀವಿ, ಪರಿಶುದ್ಧಾತ್ಮನು ತೈಲ ಅಥವಾ ಎಣ್ಣೆಗೆ ಒಂದು ಸೂಚನೆ ಆಗಿದೆ ಎಂಬುದಾಗಿ. ಸೊ ಹಳೆ ಒಡಂಬಡಿಕೆಯಲ್ಲಿ ಈ ತೈಲ ಅಥವಾ ಎಣ್ಣೆ ಅನ್ನುವುದು ಬರೀ ಅರಸರಿಗೆ ಮತ್ತೆ ಯಾಜಕರಿಗೆ, ಪ್ರವಾದಿಗಳಿಗೆ ಮಾತ್ರ
ಎಣ್ಣೆಯಿಂದ ಅಭಿಷೇಕ ಆಗ್ತಿತ್ತು. ಆದ್ರೆ ಈ ಎಣ್ಣೆಯನ್ನು ದೇವ್ರು ಮೋಶೆಗೆ ಹೇಳಿದ್ರು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಎಂಬುದಾಗಿ. ಸತ್ಯವೇದದಲ್ಲಿ ನೋಡ್ತೀವಿ ಅನೇಕ ಸಾಮಗ್ರಿಗಳು, ಅಂದ್ರೆ ಅಚ್ಚ, ಲವಂಗ, ದಾಲ್ಚೀನಿ, ಮತ್ತೆ ಓಲಿವ್ ಆಯಿಲ್ ಇಂತ ಅನೇಕ ಮುಂತಾದ ಸಾಮಗ್ರಿಗಳಿಂದ ಒಂದು ಎಣ್ಣೆ ತಯಾರಿಸ್ಬೇಕು. ಈ ಎಣ್ಣೆ ಮೈಗೆ ಹಚ್ಕೋಬಾರ್ದು. ಈ ಎಣ್ಣೆ ದೇವರ ವಸ್ತು, ದೇವರಿಗೆ ಮೀಸಲಾಗಿಡ್ಬೇಕು. ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಈ ಎಣ್ಣೆ ಅಂದ್ರೆ ಈ ತೈಲ ಹಾಕುವಾಗ ಅದು ತಲೆಯಿಂದ ಅವನ ಉಡುಪಿನೊಳಗೆ ಹರಿದು ಅದು ಅವನನ್ನ ಶುದ್ಧಿ ಮಾಡ್ತಾ ಇತ್ತು ಎಂಬುದಾಗಿ. ಅಂದ್ರೆ ಒಬ್ಬ ವ್ಯಕ್ತಿ ದೇವರಿಗಾಗಿ ಆರಿಸಲ್ಪಟ್ಟವನು ಶುದ್ಧೀಕರಿಸ್ತಾ ಇದ್ದ ಆ ಎಣ್ಣೆಯಿಂದ ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ತೈಲದ ಒಂದು ಅಭಿಷೇಕ ನೋಡ್ತಾ ಇದ್ವಿ. ಹೊಸ ಒಡಂಬಡಿಕೆಯಲ್ಲಿ ಎಣ್ಣೆಯ ಬದಲಾಗಿ ನಮಗೆ ಪರಿಶುದ್ಧಾತ್ಮವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೀವಿ. ಈ ಪರಿಶುದ್ಧಾತ್ಮ ನಮ್ಮೊಳಗೆ ಬರುವಾಗ ಪರಿಶುದ್ಧಾತ್ಮ ನಮ್ಮನ್ನು ಶುದ್ಧೀಕರಿಸುತ್ತಾನೆ ಎಂಬುದಾಗಿ ನೋಡ್ತೀವಿ. ಸೊ ಒಂದು ಎಣ್ಣೆಯ ಅಭಿಷೇಕ. ಸೊ ಇವತ್ತು ನಮಗೆ ಪರಿಶುದ್ಧಾತ್ಮನ ಅಭಿಷೇಕವನ್ನ ದೇವರು ಕೊಟ್ಟಿದ್ದಾರೆ. ಸೊ ಆದ್ರಿಂದ ಈ ಪರಿಶುದ್ಧಾತ್ಮನ ಒಂದು ಅಭಿಷೇಕ ಹೊಂದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವ ರೀತಿ ಬುದ್ಧಿವಂತ ಕನ್ಯರು ಎಣ್ಣೆಯನ್ನು ಇಟ್ಕೊಂಡು ಯೇಸು ಸ್ವಾಮಿನ ನಿರೀಕ್ಷಿಸಿದ್ರು, ಅದೇ ರೀತಿ ಇವತ್ತು ನಾವು ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಯೇಸು ಸ್ವಾಮಿ ಬರೋಣವನ್ನ ನಿರೀಕ್ಷಿಸುವರಾಗಿದ್ದೇವೆ. ಯೇಸು ಸ್ವಾಮಿ ಈ ಒಂದು ಪರಿಶುದ್ಧಾತ್ಮನನ್ನು ಸಹಾಯಕನು ಎಂಬುದಾಗಿ ಕರೆದಿದ್ದಾರೆ. ಅಂದ್ರೆ ಸದಾಕಾಲ ನಮಗೆ ಕೊಡುವ ಒಂದು ಸಹಾಯಕರು. ಆತನೇ ನಮ್ಮನ್ನು ಆಧರಿಸ್ತಾನೆ, ಸಂತೈಸುವವನಾಗಿದ್ದಾನೆ, ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವವನಾಗಿದ್ದಾನೆ. ಯಾರಂದ್ರೆ ಸಹಾಯಕನು, ಪರಿಶುದ್ಧಾತ್ಮನು ಎಂಬುದಾಗಿ. ಸೊ ಆದ್ರಿಂದ ಪರಿಶುದ್ಧಾತ್ಮನನ್ನು ನಾವು ಹೊಂದಿಕೊಳ್ಳುವಾಗ ನಾವು ದೇವರಿಗಾಗಿ ಸೇವೆ ಮಾಡ್ತೀವಿ. ನಮ್ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನಾವು ಅಭಿಷೇಕ ಹೊಂದಿಕೊಳ್ಳುವಾಗ ನಾವು ದೇವರನ್ನ ಸ್ತುತಿಸ್ತೀವಿ, ದೇವರನ್ನ ಆರಾಧಿಸ್ತೀವಿ, ಮತ್ತೆ ದೇವರ ಸೇವೆಗಾಗಿ ಪ್ರಾರ್ಥನೆ ಮಾಡ್ತೀವಿ, ಮತ್ತೆ ಸಭೆಯ ಮಧ್ಯದಲ್ಲಿ ಸೇವೆ ಮಾಡ್ತೀವಿ. ಅಂದು ಆದಿ ಸಭೆಯಲ್ಲಿ ಎಲ್ಲರೂ ಅಭಿಷೇಕವನ್ನ ಹೊಂದ್ಕೊಳ್ಳುವಾಗ ಯಾವ ರೀತಿ ಒಂದಾಗಿ ಏಕ ಮನಸ್ಸಿನಿಂದ ಅವರೆಲ್ಲ ಪ್ರಾರ್ಥನೆ ಮಾಡುವವರಾಗಿದ್ರು, ಬೋಧನೆ ಕೇಳುವವರಾಗಿದ್ರು, ಮತ್ತೆ ಸಹೋದರರ ಅನ್ಯೋನ್ಯತೆಯಲ್ಲಿದ್ರು, ರೊಟ್ಟಿ ಮುರಿಯುವವರಾಗಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಸೊ ಮತ್ತೆ ನೋಡ್ತೀವಿ ಅವರೆಲ್ಲರಲ್ಲೂ ಒಂದೇ ಮನ್ಸಿತ್ತು, ಒಂದೇ ಅನ್ಯೋನ್ಯತೆ ಇತ್ತು. ಬಡವ ಶ್ರೀಮಂತ ಇಲ್ಲ, ಯಹೂದ್ಯರು ಗ್ರೀಕರು ಅಂತ ಇಲ್ಲ, ಆಳು ಒಡೆಯ ಅಂತ ಭೇದವಿಲ್ಲ. ಎಲ್ಲರೂ ಅನ್ಯೋನ್ಯತೆವಾಗಿದ್ರು, ಎಲ್ಲರೂ ಆಹಾರವನ್ನು ಹಂಚ್ಕೊಂಡು ತಿಂತಾ ಇದ್ರು, ಮತ್ತೆ ಕಷ್ಟ ಬಂದಾಗ ತಮ್ಮ ಆಸ್ತಿಯನ್ನು ಮಾರಿ ಸಮವಾಗಿ ಹಂಚುತ್ತಾ ಇದ್ರು, ದೇವರ ಕಾರ್ಯಗಳನ್ನ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೀವಿ. ಇವತ್ತು ಅದೇ ರೀತಿ ನಮ್ಮಲ್ಲಿ ಅಭಿಷೇಕ ಇರುವಾಗ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಸಹೋದರ ಸ್ನೇಹದಲ್ಲಿ ಅನ್ಯೋನ್ಯತೆಯಲ್ಲಿ ಇರ್ತೀವಿ. ಕ್ರಿಸ್ತನೆಂಬ ಒಂದೇ ಶರೀರದಲ್ಲಿ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಜೀವಿಸ್ತೀವಿ, ಮತ್ತೆ ಕಷ್ಟ ಬಂದಾಗ ಇನ್ನೊಬ್ರಿಗೆ ಸಹಾಯ ಮಾಡ್ತೀವಿ, ಮತ್ತೆ ಇನ್ನೊಬ್ಬರ ಕಷ್ಟ ದುಃಖಗಳಲ್ಲಿ ಇನ್ನೊಬ್ರ ಭಾರವನ್ನ ಹೊತ್ಕೊಳ್ತೀವಿ. ಸೊ ಇನ್ನು ಅನೇಕ ದೇವರ ಕಾರ್ಯಗಳನ್ನ ಮಾಡ್ತೀವಿ, ಒಬ್ರಿಗೊಬ್ರು ಸಂತೈಸ್ತೀವಿ. ಸೊ ಆದ್ರಿಂದ ದೇವ್ರು ಹೇಳಿದ್ದಾರೆ, ನೀವು ಪರಿಶುದ್ಧಾತ್ಮನ ಬಲವನ್ನ ಹೊಂದ್ಕೊಳ್ರಿ, ಅಭಿಷೇಕವನ್ನ ಹೊಂದ್ಕೊಳ್ರಿ ಅಂತ. ಸೊ ಇಲ್ಲಿ ಅಪೊಸ್ತಲನಾದ ಪೌಲನ ಹೇಳ್ತಾ ಇದ್ದಾನೆ, ರೋಮಾಪುರದವರ ಬರೆದ ಪತ್ರೆ 10:14 ಆತನು ಹೇಳ್ತಾ ಇದ್ದಾನೆ, ಎಲ್ಲಾ ಗ್ರೀಕರಿಗೂ ಜ್ಞಾನಿಗಳಿಗೂ ಎಲ್ಲಾ ಜನರಿಗೂ ತೀರಿಸುವ ಒಂದು ಋಣ ನನ್ನಲ್ಲಿ ಇದೆ ಅಂತ. ಸೊ ಯಾವ ಋಣ ಎಂಬುದಾಗಿ ನೋಡುವಾಗ ಇಲ್ಲಿ ಪೌಲನ್ ಹೇಳ್ತಾನೆ, ಸೊ ಅವ್ರನ್ನ ದೇವರಿಗೆ ಅನೇಕವಾದ ದೇವರ ಒಂದು ವಿಶೇಷವಾದ ರಕ್ಷಣೆಯನ್ನು ಅವರಿಗೆ ನಾನು ತಿಳಿಸ್ಬೇಕಾಗಿದೆ ಅಂತ ಪೌಲ ಹೇಳ್ತಾನೆ. ಸೊ ಅದೇ ರೀತಿಯಲ್ಲಿ ಇವತ್ತು ದೇವರು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಒಂದು ಕರ್ತವ್ಯ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಅನೇಕರನ್ನ ನಾವು ಕ್ರಿಸ್ತನ ಕಡೆಗೆ ನಡೆಸ್ಬೇಕು, ಸುವಾರ್ತೆಯನ್ನ ಹೇಳ್ಬೇಕು. ಈ ಸುವಾರ್ತೆ ಹೇಳ್ಬೇಕಂದ್ರೆ ನಮಗೆ ಪರಿಶುದ್ಧಾತ್ಮನ ಬಲ ಬೇಕು, ಪರಿಶುದ್ಧಾತ್ಮನ ಅಭಿಷೇಕ ಬರುವಾಗ ಅನೇಕ ದೇವರ ಕಾರ್ಯಗಳನ್ನು ಮಾಡ್ತೀವಿ, ದೇವರ ಸೇವೆಗಳನ್ನ ಮಾಡ್ತೀವಿ. ಸೊ ಆದ್ರಿಂದ ನಾವು ಕೊನೆಯದಾಗಿ ವಾಕ್ಯ ಈ ರೀತಿ ಹೇಳ್ತದೆ, 1 ಯೋಹಾನ 2:2 ಆತನಿಂದ ಹೊಂದಿದ ಅಭಿಷೇಕ ನಿಮ್ಮಲ್ಲಿ ನೆಲೆಗೊಂಡಿರಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ರಿಂದ ನಾವು ಈ ಪರಿಶುದ್ಧಾತ್ಮನ ಅಭಿಷೇಕಕ್ಕಾಗಿ ದಾಹಗೊಳ್ಬೇಕು. ಆಗ ಖಂಡಿತವಾಗ್ಲೂ ದೇವರು ಏರಳವಾಗಿ ಅನುಗ್ರಹ ಮಾಡ್ತಾನೆ, ತನ್ನ ಸೇವೆಗಾಗಿ ಅಭಿಷೇಕವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಇವತ್ತು ನಾವು ಅಭಿಷೇಕ ಕೇಳಲಿಲ್ಲ,
ದೇವರಿಂದ ಪವಿತ್ರಾತ್ಮನ ಬಲವನ್ನು ಹೊಂದ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ದೇವರಿಗಾಗಿ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ನಾವು ನಿರ್ಧಾರ ಮಾಡ್ಕೊಳ್ಳೋಣ, ದೇವ್ರೆ ನಾವು ನಿನ್ನ ಸೇವೆ ಮಾಡ್ಬೇಕು, ನಿನ್ನ ಕಾರ್ಯಗಳನ್ನು ಮಾಡ್ಬೇಕು, ಅನೇಕರನ್ನು ನಾವು ಪ್ರಾರ್ಥನೆ ಮಾಡ್ಬೇಕು, ಅನೇಕರನ್ನು ನಾವು ರೋಗಿಗಳಿಗೆ ಗುಣ ಆಗ್ಬೇಕು, ದೆವ್ವ ಬಿಡಿಸ್ಬೇಕು, ದುರಾತ್ಮಗಳನ್ನ ಬಿಡಿಸ್ಬೇಕು. ಅಪ್ಪ ಸ್ವಾಮಿ, ಇನ್ನ ಅದ್ಭುತ ಕಾರ್ಯಗಳನ್ನು ಮಾಡಿ ಅನೇಕರಿಗೆ ಯೇಸು ಸ್ವಾಮಿ ಮಹಿಮೆಯನ್ನ ತಿಳಿಸ್ಬೇಕಾಗಿದೆ, ಯೇಸು ಸ್ವಾಮಿ ಸುವಾರ್ತೆಯನ್ನ ಹೇಳ್ಬೇಕಾಗಿದೆ. ಸೊ ಆದ್ರಿಂದ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ದೇವ್ರೆ ಅಪ್ಪ ನಿನ್ನ ಅಭಿಷೇಕ ಕೊಡು, ದೇವ್ರೆ ಅಭಿಷೇಕದಿಂದ ನನ್ನನ್ನ ತುಂಬಿಸು, ಪವಿತ್ರಾತ್ಮನ ಬಲವನ್ನು ಕೊಡು ಎಂಬುದು ನಮ್ಮ ಪ್ರಾರ್ಥನೆ ಆಗಿರ್ಲಿ ಎಂದು ಹೇಳುತ್ತಾ ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಆಮೇನ್. ದೈವಿಕ ಮನವನ್ನ ಉಣಬಡಿಸಿದ ಸಹೋದರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ನಿಮ್ಮ ಒಂದು ಸೇವೆಯನ್ನ, ನಿಮ್ಮ ಕುಟುಂಬವನ್ನ ದೇವರು ಅಧಿಕವಾಗಿ ಹೇರಳವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಸಿಸ್ಟರ್. ಇದು ಪ್ರಾರ್ಥನೆಯ ಸಮಯವಾಗಿದೆ. ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ತಿಳಿಸಲು ವಿನಂತಿಸ್ತೇನೆ. ಚಾಟ್ ಅಲ್ಲಿ ಕೆಲವೊಂದು ಪ್ರೇಯರ್ ರಿಕ್ವೆಸ್ಟ್ ಅನ್ನ ಹಾಕಿದ್ದೇನೆ. ಈ ಸಮಯವನ್ನ ಬೋಧಕರಾದ ಎಂ ರಾಜುರವರಿಗೆ ಕೊಡುವಂತವಳಾಗಿದ್ದೇನೆ. ಪ್ರಾರ್ಥನೆಯ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರು ಪ್ರಾರ್ಥನೆ ಮಾಡ್ತೀರಾ? ಎಸ್ ಸರ್, ಪ್ರಾರ್ಥನೆ ಮಾಡ್ತೀರಾ? ಓಕೆ. ರಿಕ್ವೆಸ್ಟ್ ಹೇಳಿ ಸರ್. ಏನಿದೆ? ಅದೇ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಡ್ತೇನೆ. ಚಾಟ್ ಓಪನ್ ಮಾಡಿ ಪಾಸ್ಟರ್. ಚಾಟ್ ಅಲ್ಲಿ ಇದೆ. ಅಷ್ಟೇ ಅಂತೀರ? ಮತ್ ಬೇರೆ ಏನಿಲ್ಲ ಅಂತೀರ? ಇಲ್ಲ, ಅಷ್ಟೇ. ಈಗ ಫಸ್ಟ್ ಹೆಸರು ಏನಿದೆ ಇಲ್ಲ ಅಂತಂದ್ರೆ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಇದೆ ಸರ್. ಫಸ್ಟ್ ಅದೇನಾ? ಹೌದು. ಓಕೆ, ಪ್ರಾರ್ಥನೆ ಮಾಡೋಣ ಸ್ಪಿರಿಚುವಲ್ ಗ್ರೋತಿಗೋಸ್ಕರ. ಪರಿಶುದ್ಧ ದೇವರೇ, ಪವಿತ್ರವಾದ ತಂದೆ, ಸರ್ವಶಕ್ತಿನೇ, ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡುವ ದೇವರೇ, ಭೂಮಿ ಆಕಾಶ ಸೂರ್ಯಚಂದ್ರ ಉಂಟು ಮಾಡಿ ಮಳೆ ಕೊಟ್ಟು ಬೆಳೆ ಬೆಳೆಸಿ ಎಲ್ಲರಿಗೆ ಆಹಾರ ಒದಗಿಸುವ ದೇವರೇ, ನಿನ್ನ ಅಪ್ಪಣೆ ಮೇರೆಗೆ ಈ ಲೋಕ ನಡೀತಾ ಇದೆ ಸ್ವಾಮಿ. ನಿನ್ನ ಅಪ್ಪಣೆ ಮೇರೆಗೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಿನ್ನ ಆಶೀರ್ವಾದದಿಂದ ನಾವು ಬದುಕ್ತಾ ಇದ್ದೇವೆ ತಂದೆ. ಈ ಸಮಯದಲ್ಲಿ ಸ್ವಾಮಿ, ಈ ಅನುದಿನ ನಮ್ಮನ್ನ ಅಚ್ಚರಿದು ಪ್ರಾರ್ಥಿಸ್ತಕ್ಕಂತ ಈ ಒಂದು ಜೂಮ್ ಆಪ್ದಲ್ಲಿ ಸೇರಿದಂತೆಲ್ಲ ಭಕ್ತರನ್ನು, ವಿಶ್ವಾಸಿಗಳನ್ನು, ಎಲ್ಲಾ ದೇವ್ರ ಮಕ್ಕಳನ್ನು, ಬೋಧಕರನ್ನು ಆಶೀರ್ವಾದ ಮಾಡು. ಇದು ಆಯಿಸ್ತಕ್ಕಂಥ ಪಾಸ್ಟರ್ ಯಾಮರಾಜ್ ಸರ್ ಕುಟುಂಬ ಮಕ್ಕಳನ್ನು, ಸಹಾಯಕರಿರ್ತಂತ ಎಸ್ ಟಿ ಸಾಲ್ಮನ್ ಸರ್ ಅನ್ನು, ಚಿನ್ನ ಸಾತ್ವಿಕರನ್ನು ಮತ್ತು ಸವಿತಾ ಮ್ಯಾಥ್ ಸಿಸ್ಟರ್ ಅನ್ನು ಆಶೀರ್ವಾದ ಮಾಡು. ಈ ಸೇರಿದಂತೆಲ್ಲ ಭಕ್ತರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಸ್ಪಿರಿಚುವಲ್ ಗ್ರೋತಿಗಾಗಿ ನಾವು ಪ್ರಿನ್ಸ್ ಸ್ಪಿರಿಚುವಲ್ ಗ್ರೋತಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಹೌದು ತಂದೆ, ಅವರನ್ನು ಆಶೀರ್ವಾದ ಮಾಡಿ ನಿನ್ನ ದೇವರಕ್ಕೆದಲ್ಲಿ ಬೆಳೆಸ್ಬೇಕಾಗಿ ಬೇಡ್ತೇನೆ. ರೇಖಾ ಬೆಂಜಮಿನ್ ಅವ್ರಿಗೆ ಸಿಸ್ಟರ್ಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಆರೋಗ್ಯ ಕೊಡದೆ ಪಲ್ಸು ತಂದೆ. ಅದೇ ತರ ಡಿ ಸಮಲ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಸಹ ಆರೋಗ್ಯ ಕೊಡದೆ ಪಲ್ಸು ನೀನೇ ಎಲ್ಲರನ್ನು ಬಲಪಡಿಸ್ಬೇಕಾಗಿ ಬೇಡ್ತೇನೆ. ಅದೇ ತರವಾಗಿ ಕೇಳ್ತೇನೆ, ಅವ್ರು ತೆಗೆದುಕೊಳ್ತಾ ಎಲ್ಲ ಟ್ಯಾಬ್ಲೆಟ್ಸ್ ಅನ್ನು ಆಶೀರ್ವಾದ ಮಾಡು. ಅವೆಲ್ಲ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಅವ್ರಿಗೆ ಆರೋಗ್ಯ ಕೊಡ್ಲಿ ತಂದೆ. ಅದೇ ತರವಾಗಿ ಎಲ್ಡರ್ ಮಣಿ
ಅಂಕಲ್ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು, ಆರೋಗ್ಯದಲ್ಲಿ ನಡೆಸು. ವರಲಕ್ಷ್ಮಿ ಸಿಸ್ಟರನ್ನು ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡು, ಅವರನ್ನು ಆರೋಗ್ಯದಲ್ಲಿ ನಡೆಸಬೇಕಾಗಿ ಬೇಡ್ತೇನೆ. ಅದೇ ತರ ಕರ್ತನೆ ಚಿನ್ನಪ್ಪ ಸಾತ್ವಿಕ್ ಅವರಿಗಾಗಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು, ಆರೋಗ್ಯದಲ್ಲಿ ನಡೆಸು. ಜಾನ್ ಡೇವಿಡ್ ಸರ್ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ಅವರನ್ನು ಆಶೀರ್ವಾದ ಮಾಡು. ಅದೇ ತರ ಕರ್ತನೆ ಕೃತಜ್ಞತೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥ ಅವರ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ನಿನ್ನೆ ಆಶೀರ್ವಾದ ಮಾಡು. ರವಿ ಬಳ್ಳಿಯವರಿಗೆ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರನ್ನು ಆಶೀರ್ವಾದ ಮಾಡ್ಕೊಳ್ತೇನೆ. ಅದೇ ತರವಾಗಿ ಸ್ವಾಮಿ ನವೆಂಬರ್ ತಿಂಗಳಲ್ಲಿ ನಡೀತಕ್ಕಂಥ ಎಲ್ಲ ಯೌವನಸ್ಥರ ಕೂಟಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನು ಅದನ್ನು ಆಶೀರ್ವಾದ ಮಾಡಿ ಯಶಸ್ವಿಗೊಳಿಸು ತಂದೆ. ಅದೇ ತರ ಸಂಪತ್ ಕುಮಾರ್ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರು ಬೇಗನೆ ಚೇತರಿಕೆ ಕೊಡದೆ ಫಲಿಸು. ಅದೇ ತರ ಕರ್ತನೆ ಲಿಟಲ್ ಮೂವ್ಮೆಂಟ್ ಅವ್ರಿಗೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರೆಲ್ಲ ಶರೀರದಂತೆ ಎಲ್ಲ ಬಾಡಿ ಪಾರ್ಟ್ಸ್ ಗಳನ್ನು ಮುಟ್ಟು ಆರೋಗ್ಯ ಕೊಡದೆ ಫಲಿಸು. ಮರಿ ಅಮ್ಮರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ಅವ್ರಿಗೆ ಬೇಗನೆ ಕರ್ತನೆ ಆಶೀರ್ವಾದ ಮಾಡಿ ಆರೋಗ್ಯದ ನಡೆಸು ತಂದೆ. ಇವತ್ತು ತಂದೆ ನಿಮ್ಮ ವಾಕ್ಯದಲ್ಲಿ ನಡೆಸಿದಂತ ನಿಮ್ಮ ಮಗಳನ್ನು ಆಶೀರ್ವಾದ ಮಾಡು ತಂದೆ. ವಿಶೇಷ ಗೀತೆ ಹಾಡಿದಂತ ಸರ್ಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಅವರನ್ನು ಆಶೀರ್ವಾದ ಮಾಡು, ಎಲ್ಲರನ್ನು ಆಶೀರ್ವಾದ ಮಾಡ್ಕೊಳ್ತೇನೆ. ಈ ಒಂದು ಜೂಮ್ ಹಬ್ಬದಲ್ಲಿ ಸೇರಿದಂತ ಎಲ್ಲಾ ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಏನಾದರೂ ನಮ್ಮ ತಪ್ಪು ದೋಷ ಇದ್ದಂತ ಪಕ್ಷದಲ್ಲಿ ಅಥವಾ ಪ್ರಾರ್ಥನೆ ವಿಜ್ಞಾಪನೆ ಸಲ್ಲಿಸಿದಂತ ಮಕ್ಕಳ ಪಾಪಗಳು ಅಡ್ಡಿಯಾದಂತ ಪಕ್ಷದಲ್ಲಿ ನೀನು ನಮ್ಮ ಪಾಪ ಪರಿಹಾರ ಮಾಡು. ನೀನು ಹೇದಿ ನೀವು ಸ್ವಸ್ಥವಾಗಬೇಕಾದ್ರೆ ನೀವು ಒಬ್ರಿಗೋಸ್ಕರ ನಿಮ್ಮ ಒಬ್ಬರಿಗೆ ಪ್ರಾರ್ಥನೆ ಮಾಡ್ರಿ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳ್ರಿ, ನಾನು ನಿಮಗೆ ವಾಸಿ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ನೀನು ವಾಗ್ದಾನ ಮಾಡಿ ತಂದೆ. ಯಾಕಂದ್ರೆ ಬರೋದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 13ರಿಂದ ನೋಡಿದ ಸಮಯದಲ್ಲಿ ನೀನು ವಾಗ್ದಾನ ಮಾಡಿದಿ, ನೀವು ಸ್ವಸ್ಥ ಹೋಗ್ಬೇಕಾದ್ರೆ ಒಬ್ಬರ ಪಾಪ ಒಬ್ರಿಗೋಸ್ಕರ ಅರಿಕೆ ಮಾಡಿಕೊಡ್ರಿ ಮತ್ತು ಒಬ್ಬರಿಗಾಗಿ ಒಬ್ರು ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳಿ ಸ್ವಾಮಿ. ಆ ವಾಗ್ದಾನದ ನಂಬಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿವರೆಗೆ ಕೇಳಿದಂತ ಎಲ್ಲಾ ಆಶೀರ್ವಾದವನ್ನು ಕೇಳದೆ ಬಿಟ್ಟಂತ ಸಕಲ ಆಶೀರ್ವಾದವನ್ನು ನೀನು ಕೊಡದೆ ಫಲಿಸಿ. ಈ ಅನುದಿನದ ಮನ್ನ ಎಚ್ಚರಿಸಿ ಪ್ರಾರ್ಥಿಸ್ತಕ್ಕಂಥ ಈ ಜೂಮ್ ಆಪ್ ಇನ್ನೂ ವಿಶೇಷವಾಗಿ ನೀನು ಆಶೀರ್ವಾದ ಮಾಡಿ ಇದು ಅಭಿವೃದ್ಧಿ ಹೊಂದುವ ಹಾಗೆ ಇನ್ನೂ ಹೆಚ್ಚಿನ ಸದಸ್ಯರು ನಿನ್ನ ಜೀವನಕ್ಕೆ ಕೇಳತಕ್ಕಂಥ ಅವಕಾಶ ಒದಗಿಸು. ಈ ದಿನ ಎಲ್ಲ ನಮ್ಮ ಜೊತೆ ನಡೆಸು. ನಾವು ಮಾಡ್ತಂತ ಸೇವೆ ಮೂಲಕ ಎಲ್ಲಾ ಭಕ್ತಾದಿಗಳು ಮಾಡ್ತಂತ ತಮ್ಮ ಕೆಲಸ ಡ್ಯೂಟಿಗಳ ಮೂಲಕ ನೀನು ಮಹಿಮೆ ಹೊಂದಿ ಆಶೀರ್ವಾದ ಮಾಡು. ನೀನು ಬರ್ತಕ್ಕಂಥ ಕಾಲ ಹತ್ತಿರವಾಗಿರುವಾಗರ್ತೇನೆ. ನಮ್ಮ ಹೆಚ್ಚಿನ ಸಮಯ ನಿನ್ನ ವಾಕ್ಯಕ್ಕೆ ನಡೆಯುವಾಗ ಸಹಾಯ ಮಾಡು. ಆಧ್ಯಾತ್ಮಿಕವಾಗಿ ನಾವು ಹೆಚ್ಚಿನ ಸಮಯವನ್ನು ಕಳಲಿಕ್ಕೆ ಸಹಾಯ ಮಾಡು. ಸೈತನ ಅನೇಕರನ್ನು ಪ್ರಾರ್ಥನೆ ಮಾಡದಂತೆ ದೇವರಕ್ಕೆ ಓದದಂತೆ ತಡಿತಿರುವಾಗ ಅನೇಕ ಕುಟುಂಬ ಮಕ್ಕಳನ್ನು ಸೈತನ ಹಾಳು ಮಾಡ್ತಿರುವಾಗ ಅವನ್ನೆಲ್ಲ ಕುತಂತ್ರ ಯೇಸುಕ್ರಿಸ್ತರು ಬಂಧಿಸ್ತೇವೆ. ಒಬ್ಬ ಯೌವನಸ್ಥರು ತನ್ನ ಜೀವಿತ ಸರಿಪಡಿಸ್ಕೊಳ್ಬೇಕಾದ್ರೆ, ಒಬ್ಬ ವ್ಯಕ್ತಿ ದೇವರ ವಾಕ್ಯ ಸರಿಪಡಿಸ್ಕೊಳ್ಬೇಕಾದ್ರೆ ಆತನು ಸತ್ಯವಾದ ಓದಲೇಬೇಕು. ಅದಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ, ಒಬ್ಬ ವ್ಯಕ್ತಿ ಉನ್ನತವಾಗಿ ಬೆಳಿಬೇಕಾದ್ರೆ ಪ್ರತಿಯೊಬ್ರು ಸತ್ಯವಾದ ಓದ್ಬೇಕಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ ಸ್ವಾಮಿ. ಅನೇಕ ಭಕ್ತಾದಿಗಳು ಹೇಳಿದ್ದಾರೆ ತಂದೆ. ನೀನು ಸಹ ಈ ಲೋಕದಲ್ಲಿರುವ ಕರ್ತನೆ ಬೆಳಗ್ಗೆಯಿಂದ ಅಲ್ಲೇ ನೀನು ಪ್ರಾರ್ಥನೆ ಮೂಲಕ ನಿನ್ನ ಎಲ್ಲಾ ಸೇವೆಯನ್ನು ಪ್ರಾರಂಭ ಮಾಡಿದಿ ಸ್ವಾಮಿ. ಅದನ್ನು ನಾವು ನಂಬಿದಂತ ನಾವು ಸಹ ನಿನ್ನ ಮಾದರಿಯನ್ನು ಅನುಸರಿಸಿ ನಾವು ಸಹ ವಾಕ್ಯದ ಮೂಲಕ ನಮ್ಮ ದಿನಗಳನ್ನು ಪ್ರಾರಂಭ ಮಾಡಿ ನಮ್ಮ ಜೀವಿತವನ್ನು ಶುದ್ಧರಾಗಿ ಜೀವಿಸಿ ಸಿದ್ಧರಾಗಿ ನಾವು ಮಾಡಿಕೊಂಡು ಅನೇಕ ಮಕ್ಕಳನ್ನು ದೇವರಾಜ್ಯಕ್ಕೆ ನಡೆಸ್ತಾ ನೀನು ನಮಗೂ ಸಿದ್ಧತೆ ಮಾಡ್ತಕ್ಕಂಥ ಪರಲೋಕ ರಾಜ್ಯದಲ್ಲಿ ನಿತ್ಯ ರಾಜ್ಯ ಸೇರ್ತಿಸಬೇಕು ದಯಪಡಿಸಬೇಕಾಗಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ದೇಶದ ನಾಯಕರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಮೂರ್ತಿ ಪೂಜೆ ನೀನು ತೆಗೆದು ನೀನು ಜೀವ ದೇವರನ್ನು ನಂಬುವಾಗೆ ಸಹಾಯ ಮಾಡು. ನಮ್ಮೆಲ್ಲ ದೇಶವನ್ನು ಆಶೀರ್ವಾದ ಮಾಡು ಮತ್ತು ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ದಲ್ಲಿ ನಡೀತಕ್ಕಂಥ ಮುಂದಿನ ವಾರದಲ್ಲಿ ನಡೀತಕ್ಕಂಥ ಅಧಿಕಾರಿಗಳ ಒಂದು ಎಲೆಕ್ಷನ್ಗಾಗಿ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ನಿನ್ನ ಚಿತ್ತಾಗಿ ನಾವು ಒಪ್ಪಿಸ್ತೇವೆ ಸ್ವಾಮಿ. ನೀನೇ ಅಧಿಕಾರಿಗಳನ್ನು ಆರಿಸ್ತಕ್ಕಂಥ ದೇವರಾಗಿದ್ದಿ. ಎಲ್ಲ ರೀತಿಯಿಂದ ಶಾಂತ ರೀತಿಯಿಂದ ನಡ್ಲಿಕ್ಕೆ ಸಹಾಯ ಮಾಡು. ಎಲ್ಲ ಸೈತನ ಕುತಂತ್ರಗಳನ್ನು, ಎಲ್ಲ ಸೈತನ ರಾಜಕೀಯಗಳನ್ನು, ಎಲ್ಲ ದುಸ್ತನವನ್ನು ತೆಗೆದು ಹಾಕಿ ಸ್ವಾಮಿ. ನಮ್ಮ ಸಭೆಯಲ್ಲಿ ನಡೀತಕ್ಕಂಥ ಎಲೆಕ್ಷನ್ ನಿನ್ನ ಆಶೀರ್ವಾದ ಮೂಲಕ ನಡೆದು ತಂದೆ ನಿನ್ನ ಸಭೆಯನ್ನು ಇನ್ನೂ ಹೆಚ್ಚಾಗಿ ಬೆಳಲಿಕ್ಕೆ ಸಹಾಯ ಮಾಡಬೇಕಾಗಿ
ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮ ಪ್ರಾರ್ಥನೆ ಕೇಳಿ ಆ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಜೀವನದಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಎಂದು ಸದಾ ಕಾಲವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬ ಮಕ್ಕಳ ಸಂಗಡ, ವಿಶೇಷವಾಗಿ ಈ ದಿನದ ಸಂದೇಶವನ್ನು ತಂದಂತ ನಿನ್ನ ಪ್ರಿಯ ಮಗಳ ಸಂಗಡ, ಅವರ ಕುಟುಂಬ ಪರಿವಾರದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆ ಮಾಡಿದಂತಹ ಬೋಧಕರ ಸಂಗಡ, ವಿಶೇಷ ಗೀತೆಯನ್ನು ಹಾಡಿದಂತ ಮಗಳ ಸಂಗಡ, ವಿಶೇಷವಾಗಿ ಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗಿಸ್ತಕ್ಕಂಥ ಪ್ರತಿಯೊಂದು ದಿನ ಭಕ್ತರ ಸಂಗಡ, ನಮ್ಮೆಲ್ಲರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಆಮೇನ್. ಈ ದಿನದ ದೈವಿಕ ಮನ್ನವನ್ನ ಬಡಿಸಿದಂತಹ ಸಹೋದರಿ ಭಾರತಿ ವಿಲ್ಸನ್ ರವರಿಗೂ, ವಿಶೇಷ ಗೀತೆಯನ್ನ ಹಾಡಿದ ಸಹೋದರ ಜಾನ್ ಡೇವಿಡ್ ರವರಿಗೂ, ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದ ಬೋಧಕರಾದ ಎಂ ರಾಜುರವರಿಗೂ ಹಾಗೂ ಬೋಧಕರಾದ ಜಾನ್ಸನ್ ಯೇಸುದಾಸ್ ರವರಿಗೂ, ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಶುಭೋದಯ. ಧನ್ಯವಾದ. ಜೈ ಕ್ರಿಸ್ತ ಸಿಸ್ಟರ್ಗೆ ಒಳ್ಳೆ ವಾಕ್ಯ ಆಗಿ ಜೈ ಕ್ರಿಸ್ತ.